ನಮಸ್ಕಾರ. ಬುಕ್ಕಿನಕೆರೆ ಡೈರಿಗೆ ಸ್ವಾಗತ. ನಾನು ಧರಣೀಶ್ ಬುಕ್ಕಿನಕೆರೆ. ಭಾರತಕ್ಕೆ RSS ಮತ್ತು BJP ನಿಜವಾದ ಶತ್ರುಗಳು ಎನ್ನುವ ಈ ಹೆಡ್ಡಿಂಗ್ ನೋಡಿ ನಿಮಗೆ ಆಶ್ಚರ್ಯ ಆಗಿರ್ಬೋದು. ಆದರೆ RSS ಅನ್ನೋದು ಬ್ರೈನ್, BJP ಅನ್ನೋದು ಮುಖವಾಗಿರೋ ಕಾರಣಕ್ಕೋಸ್ಕರ ನಾನು ಈ ರೀತಿ ಹೇಳಬೇಕಾಯ್ತು. ಕಡೆವರೆಗೂ ನೋಡಿದರೆ ನಿಜಕ್ಕೂ ಭಾರತಕ್ಕೆ RSS ಮತ್ತು BJP ಶತ್ರುವೋ ಇಲ್ವೋ ಎನ್ನುವುದನ್ನು ನೀವು ನಿರ್ಧಾರ ಮಾಡ್ಬೋದು. ಕಡೆವರೆಗೂ ವಿಡಿಯೋ ನೋಡಿ. ಅದಕ್ಕೂ ಮೊದಲು ಈಗ ರಿಕ್ವೆಸ್ಟ್ ಮಾಡ್ತಿದ್ದೀನಿ, ನೀವಿನ್ನೂ ಬುಕ್ಕಿನಕೆರೆ ಡೈರಿಯನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ನಿಮ್ಮ ಅಭಿಪ್ರಾಯವನ್ನು ಕೂಡ ತಿಳಿಸಿ. ಈಗ ವಿಡಿಯೋವನ್ನು ಶುರು ಮಾಡ್ತೀನಿ. ಈಗ ಇಡೀ ದೇಶದಲ್ಲಿ ಚರ್ಚೆ ಆಗ್ತಿರೋದು ಪಹಲ್ಗಾಮ ನರಮೇಧ, ಅದರ ನಂತರ ನಡೆದಂತಹ ಆಪರೇಷನ್ ಸಿಂಧೂರ, ಅದಾದಮೇಲೆ ಆದಂತಹ ಕದನ ವಿರಾಮದ ಬಗ್ಗೆ. ಇದನ್ನು ಸ್ವಲ್ಪ ವಿಸ್ತರಿಸಿ ಹೇಳೋದಾದರೆ, ಜಮ್ಮು ಕಾಶ್ಮೀರದ ಪಹಲ್ಗಾಮದಲ್ಲಿ ಅಮಾಯಕ ಪ್ರವಾಸಿಗರ ಹತ್ಯೆ ಆದಾಗ ಇಡೀ ದೇಶ ಆತಂಕಗೊಂಡಿತ್ತು, ಜೊತೆಗೆ ಆಕ್ರೋಶಗೊಂಡಿತ್ತು. ಈಗ ಉಗ್ರರನ್ನು ಮಟ್ಟ ಹಾಕಲೇಬೇಕು, ಉಗ್ರರಿಗೆ ಪರೋಕ್ಷವಾಗಿ ಪ್ರತ್ಯಕ್ಷವಾಗಿ ಕುಮ್ಮಕ್ಕು ನೀಡುತ್ತಿರುವಂಥ ಪಾಕಿಸ್ತಾನಕ್ಕೆ ಸರಿಯಾದ ಪಾಠ ಕಲಿಸಬೇಕು ಅನ್ನುವ ರೀತಿಯಲ್ಲಿ ಆಕ್ರೋಶಗೊಂಡಿತ್ತು. ಅದಕ್ಕೋಸ್ಕರ ಇಡೀ ದೇಶ ಒಕ್ಕೊರಲಿನಿಂದ ಭಾರತದ ಸೇನೆಗೆ, ಭಾರತದ ಕೇಂದ್ರ ಸರ್ಕಾರಕ್ಕೆ ಬೆಂಬಲವನ್ನು ವ್ಯಕ್ತಪಡಿಸಿತ್ತು. ಎಲ್ಲ ರಾಜಕೀಯ ಪಕ್ಷಗಳು ಬೆಂಬಲ ವ್ಯಕ್ತಪಡಿಸಿದ್ವು. ಜೊತೆಗೆ ಸಾರ್ವಜನಿಕರಲ್ಲೂ ಕೂಡ ಸೇನೆಗೆ ಮತ್ತು ಸರ್ಕಾರಕ್ಕೆ ಒಮ್ಮತದ, ಸರ್ವಸಮ್ಮತದ ಬೆಂಬಲ ವ್ಯಕ್ತ ಆಗಿತ್ತು. ಅದಾದ ಮೇಲೆ ಭಾರತೀಯ ಸೇನೆ ಆಪರೇಷನ್ ಸಿಂಧೂರ ಮತ್ತು ಪಾಕಿಸ್ತಾನದ ಮೇಲೆ ದಾಳಿ ಮಾಡಿದಾಗ ಇಡೀ ದೇಶವೇ ಹೆಮ್ಮೆ ಪಟ್ಟಿತ್ತು, ಅಭಿಮಾನ ಪಟ್ಟಿತ್ತು. ಎಸ್, ಇದು ನಾವು ಮಾಡಬೇಕಾಗಿದ್ದ ಕೆಲಸ ಅಂತ ಭಾವಿಸಿತ್ತು. ಒನ್ಸ್ ಅಗೇನ್ ಸೇನೆಗೆ, ಸರ್ಕಾರಕ್ಕೆ ಅಭಿನಂದನೆಯನ್ನು ಸಲ್ಲಿಸ್ತು, ಜೊತೆಗೆ ಇನ್ನಷ್ಟು ಗೌರವವನ್ನು ನೀಡ್ತಾ ಹೋಗ್ತು. ಹೀಗೆ ಇಡೀ ದೇಶದ ಜನ ಸೇನೆಯ ಕಾರ್ಯಾಚರಣೆಯನ್ನು ಬಹಳ ಆಶ್ಚರ್ಯದಿಂದ, ಕುತೂಹಲದಿಂದ, ಜೊತೆಗೆ ಅಭಿಮಾನದಿಂದ ನೋಡ್ತಿದ್ದಂತಹ ಸಂದರ್ಭದಲ್ಲೇ ಭಾರತ ಮತ್ತು ಪಾಕಿಸ್ತಾನದ ನಡುವೆ ಕದನ ವಿರಾಮ ಘೋಷಣೆ ಆಗಿಬಿಡ್ತು. ಆಗ ಜನ ಪಾಕಿಸ್ತಾನಕ್ಕೆ ಈಗ ಸರಿಯಾದ ಪಾಠ ಕಲಿಸ್ಬೋದಾಗಿತ್ತು, ಕೇಂದ್ರ ಸರ್ಕಾರ ಅವಕಾಶವನ್ನು ಕೈ ಚೆಲ್ಬಿಡ್ತು ಅಂತೇಳಿ ಒಂದ್ಸಕ್ಕೆ ಸ್ವಲ್ಪ ಡಿಸಪಾಯಿಂಟ್ ಆಗಿದ್ರು. ಇದಿಷ್ಟು ಆಗ್ತಿರುವ ಹೊತ್ತಿನಲ್ಲೇ ಸದಾ ರಾಷ್ಟ್ರ ಪ್ರೇಮ, ದೇಶಭಕ್ತಿ, ಸೇನೆ, ರಾಷ್ಟ್ರಧ್ವಜ, ಒಂದೇ ಧ್ವಜ ಅಂತ ಈಗೆಲ್ಲ ಮಾತನಾಡುವಂತಹ RSS ಮತ್ತು BJPಯ ನಾಯಕರು ತಮ್ಮ ನಿಜ ಬಣ್ಣ ಏನು ಅಂತ ಬಯಲು ಮಾಡಿದರು. ನಮ್ಮ ಹೆಮ್ಮೆಯ ಭಾರತೀಯ ಸೇನೆಯನ್ನ ಅವಮಾನಿಸುವ, ಅಪಹಾಸ್ಯ ಮಾಡುವ, ಅಪಮಾನಿಸುವ ಅತ್ಯಂತ ಕ್ಷುಲ್ಲಕ ಕೆಲಸವನ್ನ ಮಾಡಿದರು. ಅದರಿಂದಾಗಿ RSS ಮತ್ತು BJP ನಾಯಕರ ಈ ಡೋಂಗಿ ದೇಶಭಕ್ತಿ ಎಂಥದ್ದು ಅನ್ನುವಂಥದ್ದನ್ನು ನಾನು ಇವತ್ತು ಹೇಳಲಿಕ್ಕೆ ಹೊರಟಿದ್ದೀನಿ. ಕಡೆವರೆಗೂ ವಿಡಿಯೋ ನೋಡಿ. ನಾನು ಒಂದೊಂದೇ ಪ್ರಕರಣಗಳನ್ನು ನಿಮ್ಮ ಮುಂದೆ ಇಡ್ತಾ ಹೋಗ್ತೀನಿ. ಯಾರ್ಯಾರು ಏನೇನು ಮಾತನಾಡಿದರೆ, ಅದಕ್ಕೆ ಬೇರೆಯವರು ಹೇಗೆ ಪ್ರತಿಕ್ರಿಯಿಸಿದ್ದಾರೆ ಅನ್ನುವಂಥ ಸಂಗತಿಗಳು ನಿಮಗೆ ಗೊತ್ತಾಗ್ತಾ ಹೋಗ್ತವೆ. ಮೊದಲನೇದಾಗಿ ಮಧ್ಯಪ್ರದೇಶದಲ್ಲಿರುವಂತಹ BJP ಸರ್ಕಾರದ ಸಚಿವ ಕುನ್ವರ್ ವಿಜಯ್ ಶಾ ಎನ್ನುವಂಥವರು ಪಾಕಿಸ್ತಾನದ ವಿರುದ್ಧ ಆಪರೇಷನ್ ಸಿಂಧೂರ ಕಾರ್ಯಾಚರಣೆಯನ್ನು ಮಾಡಿ ಅದರ ವಿವರಗಳನ್ನು ದೇಶವಾಸಿಗಳಿಗೆ ಪತ್ರಿಕಾಗೋಷ್ಠಿ ಮೂಲಕ ತಿಳಿಸಿಕೊಟ್ಟಂತಹ ನಮ್ಮ ಹೆಮ್ಮೆಯ ಭಾರತೀಯ ಸೇನೆಯ ಜೊತೆಗೆ ಕರ್ನಾಟಕದ ಹೆಮ್ಮೆಯ ಸೊಸೆಯಾಗಿರುವಂತಹ ಕರ್ನಲ್ ಸೋಫಿಯಾ ಕುರೇಶಿ ಅವರನ್ನ ಭಯೋತ್ಪಾದಕರ ಸಹೋದರಿ ಅಂತ ಕರೆದ್ರು. ಈ ಕುನ್ವರ್ ವಿಜಯ್ ಶಾ ಮಧ್ಯಪ್ರದೇಶದ BJPಯ ಪರಿಶಿಷ್ಟ ಪಂಗಡದ ಬಹಳ ಪ್ರಮುಖವಾದಂತಹ ನಾಯಕ. 8 ಬಾರಿ ಶಾಸಕರಾಗಿ ಆಯ್ಕೆಯಾಗಿದ್ದಾರೆ. ಜೊತೆಗೆ ಪರಿಶಿಷ್ಟ ಪಂಗಡದ ಮತಗಳ ಮೇಲೆ ಬಹಳ ದೊಡ್ಡ ಪ್ರಭಾವವನ್ನು ಹೊಂದಿದ್ದಾರೆ. ಅದೇ ಕಾರಣಕ್ಕೆ BJP ಅವರಿಂದ ರಾಜೀನಾಮೆ ಪಡೆಯುವಂತಹ ನಾಟಕವನ್ನು ಆಡಿ ಕಡೆಗೆ ರಾಜೀನಾಮೆಯನ್ನು ವಾಪಸ್ ಕೊಡ್ತು. ಇದೇ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಕುನ್ವರ್ ವಿಜಯ್ ಶಾ ಅವರಿಗೆ ಕೋರ್ಟ್ ಚೀಮಾರಿ ಹಾಕಿದೆ. ಅಟ್ಲೀಸ್ಟ್ ಕೋರ್ಟ್ ಚೀಮಾರಿ ಹಾಕಿದ ಮೇಲೂ ಕೂಡ BJP ಅವರಿಂದ ರಾಜೀನಾಮೆಯನ್ನು ಪಡ್ಕೊಂಡಿಲ್ಲ. ಯಾಕೆ? ಪರಿಶಿಷ್ಟ ಪಂಗಡದ ಮತಗಳು ಬೇಕು ಎನ್ನುವ ಕಾರಣಕ್ಕೋಸ್ಕರ. ಭಾರತೀಯ ಸೇನೆಗೆ ಅವಮಾನ ಮಾಡಿದವರ ಮೇಲೆ ಯಾವ್ಯಾವ ಕ್ರಮವೂ ಆಗಿಲ್ಲ. ಇದು ಒಂದಾಯ್ತಾ. ಎರಡನೇ ಪ್ರಕರಣ, ಇದು RSS ನಾಯಕ ಒಬ್ಬರಿಗೆ ಸಂಬಂಧಪಟ್ಟಂತಹ ಪ್ರಕರಣ. ಕೇರಳದ ತಿರುವನಂತಪುರದಲ್ಲಿ ಹಿಂದೂ ಧರ್ಮ ಪರಿಷತ್ ಉದ್ದೇಶಿ ಮಾತನಾಡ್ತಿದ್ದಂತಹ RSS ನಾಯಕ ಜೆ ನಂದಕುಮಾರ್ ಜಮ್ಮು ಕಾಶ್ಮೀರದಲ್ಲಿ ಸುಪ್ರೀಂ ಕೋರ್ಟ್ ಚುನಾವಣೆ ನಡೆಸಬೇಕು ಅಂತ ಹೇಳ್ತು. ಸುಪ್ರೀಂ ಕೋರ್ಟ್ ನಿರ್ದೇಶನದ ಮೇರೆಗೆ ಕೇಂದ್ರ ಸರ್ಕಾರ ಅನಿವಾರ್ಯವಾಗಿ
ಜಮ್ಮು ಕಾಶ್ಮೀರದಲ್ಲಿ ಚುನಾವಣೆಯನ್ನು ನಡೆಸ್ತು. ಜಮ್ಮು ಕಾಶ್ಮೀರದಲ್ಲಿ ಚುನಾವಣೆಯನ್ನು ನಡೆಸಿದ್ರಿಂದಾಗಿ ಭಯೋತ್ಪಾದಕರು ಅಲ್ಲಿ ಅವರಿಗೆ ಬೇರೆ ರೀತಿಯ ಬೆಂಬಲ ಸಿಕ್ತು. ಅದರಿಂದಾಗಿ ಪಹಲ್ಗಾಮದಲ್ಲಿ ಅಮಾಯಕ ಪ್ರವಾಸಿಗರ ನರಮೇಧ ಆಗಿದೆ. ಹಾಗಾಗಿ ಸುಪ್ರೀಂ ಕೋರ್ಟ್ ಕೂಡ ಪಹಲ್ಗಾಮ ದಾಳಿಗೆ, ಪಹಲ್ಗಾಮ ಹತ್ಯಾಕಾಂಡಕ್ಕೆ ಪರೋಕ್ಷ ಕಾರಣ ಅಂತೇಳಿ ಜೆ ನಂದಕುಮಾರ್ ಹೇಳಿದ್ದಾರೆ. ಇಷ್ಟಕ್ಕೆ ಬಿಟ್ಟಿಲ್ಲ, ಅವರು ಸುಪ್ರೀಂ ಕೋರ್ಟ್ ನ್ಯಾಯಮೂರ್ತಿಗಳನ್ನ ಅಪಹಾಸ್ಯ ಮಾಡಿದ್ದಾರೆ. ಮೊದಲು ಸುಪ್ರೀಂ ಕೋರ್ಟ್ಗೆ ಅವಮಾನ ಮಾಡಿದ್ರು, ಅದಾದ್ಮೇಲೆ ಸುಪ್ರೀಂ ಕೋರ್ಟ್ ನ್ಯಾಯಮೂರ್ತಿಗಳಿಗೆ ಅಪಹಾಸ್ಯ ಮಾಡಿದ್ದಾರೆ. ಹೇಗೆ ಅಂತಂದ್ರೆ, ಈಗ ನ್ಯಾಯಾಧೀಶರ ನೇಮಕಕ್ಕೆ ಒಂದು ವ್ಯವಸ್ಥೆ ಇದೆ, ಕೊಲಿಜಿಯಂ ವ್ಯವಸ್ಥೆ. ಅದನ್ನ RSS ನಾಯಕ ಜೆ ನಂದಕುಮಾರ್ ಏನು ಹೇಳಿದ್ದಾರೆ ಅಂತಂದ್ರೆ, ಅವರು ಕೊಲಿಜಿಯಂ ಚಕ್ರವರ್ತಿಗಳು, ಕೊಲಿಜಿಯಂ ಪ್ರಭುಗಳು ಅಂತ ಕರೆದಿದ್ದಾರೆ. ಅಂದ್ರೆ ಅಲ್ಲಿರೋರೆಲ್ಲ ನ್ಯಾಯಾಧೀಶರ ಇರ್ತಾರೆ ಎನ್ನುವ ಕಾರಣಕ್ಕೋಸ್ಕರ, ನ್ಯಾಯಮೂರ್ತಿಗಳು ಇರ್ತಾರೆ ಎನ್ನುವ ಕಾರಣಕ್ಕೋಸ್ಕರ ಅವರನ್ನ ಕೊಲಿಜಿಯಂ ಚಕ್ರವರ್ತಿಗಳು, ಕೊಲಿಜಿಯಂ ಪ್ರಭುಗಳು ಅಂತೇಳಿ ಅಪಹಾಸ್ಯ ಮಾಡಿದ್ದಾರೆ. ಅಷ್ಟೇ ಅಲ್ಲ, ಇಡೀ ದೇಶದ ಜನಕ್ಕೆ ಸುಪ್ರೀಂ ಕೋರ್ಟ್ ಮೇಲೆ, ಸುಪ್ರೀಂ ಕೋರ್ಟ್ನ ಕೊಲಿಜಿಯಂ ವ್ಯವಸ್ಥೆಯ ಬಗ್ಗೆ ಅನುಮಾನ ಬರುವ ರೀತಿಯಲ್ಲೂ ಕೂಡ ಮಾತನಾಡಿದ್ದಾರೆ. ಹೇಗೆ ಅಂತಂದ್ರೆ, ಆ ಕೊಲಿಜಿಯಂ ವ್ಯವಸ್ಥೆ ಇರೋದೇ ಆ ಸುಪ್ರೀಂ ಕೋರ್ಟ್, ಅವ್ರ ಪ್ರಕಾರ ಕೊಲಿಜಿಯಂ ಚಕ್ರವರ್ತಿಗಳು ಮತ್ತು ಕೊಲಿಜಿಯಂ ಪ್ರಭುಗಳ ಮಕ್ಕಳು, ಅಳಿಯಂದಿರು ಅಥವಾ ಸಂಬಂಧಿಗಳು ಅಥವಾ ಅವರ ಕಚೇರಿಯಲ್ಲಿ ಕೆಲಸ ಮಾಡುವಂಥವರಿಗೆ ಅವಕಾಶ ಕಲ್ಪಿಸಲಿಕ್ಕೆ ಇರುವಂಥ ಸಂಸ್ಥೆ ಅಂತೇಳಿ ಅನುಮಾನ ಬರುವ ರೀತಿಯಲ್ಲಿ ಮಾತನಾಡಿದ್ದಾರೆ. ಈ ಜೆ ನಂದಕುಮಾರ್ ಯಾರು ಗೊತ್ತಾ? ರಾಷ್ಟ್ರೀಯ ಸ್ವಯಂ ಸೇವಾ ಸಂಘದ ಸಾಂಸ್ಕೃತಿಕ ಚಾವಡಿ ಎನ್ನಲಾಗುವ ಪ್ರಜ್ಞಾ ಪ್ರವಾಹದ ಸಂಚಾಲಕ. ಆದರೆ ಸಂಸ್ಕೃತಿ ಹೀನರಾಗಿ ಮಾತಾಡಿದ್ದಾರೆ. ದೇಶದ ಸ್ವಾಯತ್ತ ಸಂಸ್ಥೆಯಾಗಿರುವಂತಹ, ಜೊತೆಗೆ ಒಂದೊಮ್ಮೆ ಕಾರ್ಯಾಂಗ ಅಥವಾ ಶಾಸಕಾಂಗ ಎಡವಿದಾಗ, ತಪ್ಪು ಮಾಡಿದಾಗ ತಿಳಿ ಹೇಳುವಂತಹ ನ್ಯಾಯಾಂಗದ ಪ್ರಾತಿನಿಧಿಕ ಸಂಸ್ಥೆ ಸುಪ್ರೀಂ ಕೋರ್ಟ್, ಅದರ ಬಗ್ಗೆ, ಅದರ ಕೊಲಿಜಿಯಂ ಸಿಸ್ಟಮ್ ಬಗ್ಗೆ ಬಹಳ ಲಘುವಾಗಿ ಮಾತನಾಡಿದ್ದಾರೆ. ನಾನು ಒಂದೊಂದೇ ಅಂಶಗಳನ್ನು ಮುಂದೆ ಇಡ್ತೀನಿ, ಕಡೆವರೆಗೂ ನೋಡ್ತಾ ಇರಿ. ಇನ್ನೊಂದು ಮಾತು ಏನು ಹೇಳಿದ್ದಾರೆ ಜೆ ನಂದಕುಮಾರ್ ಅಂತಂದ್ರೆ, ಇಷ್ಟೆಲ್ಲ ಮಾತಾಡಿದ ಮೇಲೆ ನನಗೆ ಸುಪ್ರೀಂ ಕೋರ್ಟ್ ಶಿಕ್ಷೆ ವಿಧಿಸುತ್ತೆ ಅನ್ನುವಂತಹ ಭಯ ಇಲ್ಲ. ಶಿಕ್ಷೆ ವಿಧಿಸಿದ್ರು ನಾನು ಅದನ್ನು ಅರ್ಗಿಸ್ಕೊಳ್ಳಬಲ್ಲೆ, ದಕ್ಕಿಸ್ಕೊಳ್ಳಬಲ್ಲೆ ಅನ್ನುವಂಥ ಮಾತನ್ನ ಆಡಿದ್ದಾರೆ. ಜೊತೆಗೆ ಸುಪ್ರೀಂ ಕೋರ್ಟ್ಗೆ ಒಂದು ಚಾಲೆಂಜ್ ಮಾಡಿದ್ದಾರೆ. ಪಹಲ್ಗಾಮ ದಾಳಿಯಲ್ಲಿ ಸುಪ್ರೀಂ ಕೋರ್ಟ್ ಪಾತ್ರ ಇಲ್ವೇ ಇಲ್ವಾ ಅನ್ನುವಂತಹ ಸವಾಲ್ ಎಸೆದಿದ್ದಾರೆ. ಸವಾಲ್ ಎಸೆಯುವಂತಹ ದಾರ್ಷ್ಯವನ್ನ, ದುಷ್ಟತನವನ್ನ ತೋರಿದ್ದಾರೆ RSS ನಾಯಕ ಜೆ ನಂದಕುಮಾರ್. ದೆಹಲಿಯ AC ರೂಮಿನಲ್ಲಿ ಕುಳಿತಿರುವಂತಹ ಸುಪ್ರೀಂ ಕೋರ್ಟ್ನ ನ್ಯಾಯಮೂರ್ತಿಗಳಿಗೆ ಜಮ್ಮು ಕಾಶ್ಮೀರದಲ್ಲಿ ಭಯೋತ್ಪಾದಕರ ಸ್ಥಿತಿ ಹೇಗಿದೆ, ಅಲ್ಲಿನ ಭದ್ರತೆಯ ವ್ಯವಸ್ಥೆ ಹೇಗಿದೆ, ಅಥವಾ ಅಲ್ಲಿನ ಕಠಿಣ ಪರಿಸ್ಥಿತಿಗಳು ಹೇಗಿದ್ದಾವೆ ಅನ್ನೋದು ಹೇಗೆ ಗೊತ್ತು, ಅವರು ಯಾವ ಕಾರಣಕ್ಕೋಸ್ಕರ ಚುನಾವಣೆಯನ್ನ ನಡೆಸಬೇಕು ಅಂತ ಹೇಳಿದ್ರು ಅನ್ನೋ ರೀತಿಯಲ್ಲಿ ಒನ್ಸ್ ಅಗೇನ್ ದಾರ್ಷ್ಯದ, ದುಷ್ಟತನದ ಸವಾಲುಗಳನ್ನು ಎಸೆದಿದ್ದಾರೆ. ಈಗ ಮೂರನೇ ಪ್ರಕರಣಕ್ಕೆ ಹೋಗ್ತೀನಿ. ಈ ಪ್ರಕರಣದಲ್ಲಿ ಮಾತನಾಡಿರೋರು ಯಾರಪ್ಪ ಅಂತಂದ್ರೆ, ಒನ್ಸ್ ಅಗೇನ್ ಮಧ್ಯಪ್ರದೇಶದ BJP ಸರ್ಕಾರದ ಉಪಮುಖ್ಯಮಂತ್ರಿ ಜಗದೀಶ್ ದೇವ್ಡಾ. ಇವರು ಭಾರತೀಯ ಸೇನೆ ಪ್ರಧಾನಮಂತ್ರಿ ನರೇಂದ್ರ ಮೋದಿಯವರ ಪಾದತಳಕ್ಕೆ ತಲೆಬಾಗಬೇಕು ಅನ್ನುವ ರೀತಿಯಲ್ಲಿ ಮಾತನಾಡಿದ್ದಾರೆ. ಅಂದ್ರೆ ಮೋದಿ ಇದರ ಮಾಸ್ಟರ್ ಮೈಂಡ್, ಮೋದಿ ಎಲ್ಲವನ್ನ ಮಾಡಿದ್ರು ಅಂತೇಳಿ ಮೋದಿಗೆ ನಾವು ಬಕೆಟ್ ಹಿಡಿಯೋದು ಅಂತ ಬಹಳ ತುಂಬಾ ಸಿಂಪಲ್ ಆಗಿ ಹೇಳ್ತಾರಲ್ಲ, ಆ ರೀತಿ ಇವರು ಮೋದಿಗೆ ಚಮಚಾಗಿರಿ ಮಾಡಬೇಕು ಅನ್ನುವ ಕಾರಣಕ್ಕೋಸ್ಕರ. ನಾನು ಯಾಕೆ ಚಮಚಾಗಿರಿ ಅನ್ನೋ ಪದವನ್ನು ಬಳಸ್ತಿದ್ದೀನಿ ಅಂತಂದ್ರೆ, ಇದರಲ್ಲಿ ಮೋದಿಯವರನ್ನ ಮೆಚ್ಚಿಸ್ಬೇಕು, ಅವರ ವಿಶ್ವಾಸವನ್ನ ಗಳಿಸ್ಬೇಕು, ಅವರನ್ನ ಪ್ರಶಂಸಿಸಬೇಕು ಅನ್ನುವ ಕಾರಣವನ್ನ ಬಿಟ್ರೆ ಬೇರೆ ಏನೂ ಇಲ್ಲ. ಅದರಿಂದಾಗಿ ಭಾರತೀಯ ಸೇನೆಗೆ ಅವಮಾನ ಮಾಡುವಂತಹ, ಭಾರತೀಯ ಸೇನೆ ಮೋದಿ ಪಾದಕ್ಕೆ ನಮಸ್ಕರಿಸಬೇಕಂತೆ ಅಂತಹ ಕ್ರಮವನ್ನು ತೆಗೆದುಕೊಂಡ್ಬಿಟ್ಟಿದ್ದಾರಂತೆ ಪ್ರಧಾನಮಂತ್ರಿ ನರೇಂದ್ರ ಮೋದಿಯವರು. ಪ್ರಧಾನಮಂತ್ರಿ ನರೇಂದ್ರ ಮೋದಿಯವರ ಮಾಸ್ಟರ್ ಮೈಂಡಿಂದಾಗಿ ಸೇನೆ ಆಪರೇಷನ್ ಸಿಂಧೂರ್ ಕಾರ್ಯಾಚರಣೆಯನ್ನು ಮಾಡಿದೆ, ಪಾಕಿಸ್ತಾನದ ಮೇಲೆ ದಾಳಿ ಮಾಡಿದೆ ಅಂತ. ಅಫ್ಕೋರ್ಸ್ ಯಾವುದೇ ಸಂದರ್ಭದಲ್ಲಿ ಈ ಥರದ ಬಹಳ ಸಂಕೀರ್ಣವಾದಂತಹ ಅಥವಾ ನಿರ್ಣಾಯಕವಾದಂತಹ ಸಂದರ್ಭಗಳಲ್ಲಿ ಸರ್ಕಾರದ ಪಾತ್ರ ಇರುತ್ತೆ. ಸರ್ಕಾರ ತೆಗೆದುಕೊಳ್ಳುವ ನಿಲುವುಗಳ ಮೇಲೆ ಸೇನೆ ಕಾರ್ಯಾಚರಣೆಯನ್ನು ಮಾಡಬೇಕಾಗತ್ತೆ. ಆದರೆ ಆಪರೇಷನ್ ಸಿಂಧು ಕಾರ್ಯಾಚರಣೆಯನ್ನು ಯಶಸ್ವಿಯಾಗಿ ಮಾಡಿದಂತಹ ಕೀರ್ತಿ ಖಂಡಿತ ಭಾರತೀಯ ಸೇನೆಗೆ ಹೋಗಬೇಕು.
ಯಾಕೆಂದರೆ ನೋಡಿ, ಎಲ್ಲೂ ಕೂಡ ಪಾಕಿಸ್ತಾನದ ಜನರ ಮೇಲಾಗಲಿ ಮಿಲಿಟರಿ ಮೇಲಾಗಲಿ ಕಾರ್ಯಾಚರಣೆಯನ್ನು ನಡೆಸದೆ ಉಗ್ರ ನೆಲೆಯನ್ನು ಪತ್ತೆ ಹಚ್ಚಿ ಅವುಗಳನ್ನಷ್ಟೇ ಧ್ವಂಸ ಮಾಡುವಂತಹ, ನಾಶ ಮಾಡುವಂತಹ ಬಹಳ ಯಶಸ್ವಿ ಕಾರ್ಯಾಚರಣೆಯನ್ನು ಆಪರೇಷನ್ ಸಿಂಧೂರ್ ಮಾಡಿದೆ. ಅದರ ಯಶಸ್ಸು ಖಂಡಿತ ಭಾರತೀಯ ಸೇನೆಗೆ ಹೋಗ್ಬೇಕು. ನಾನು ಪದೇ ಪದೇ ಈ ಮಾತನ್ನು ಹೇಳ್ತಿದ್ದೀನಿ. ಇದನ್ನ ಮೋದಿಯವರಿಗೆ ಅಂದರೆ ಆ ಯಶಸ್ಸನ್ನು, ಆ ಹೆಚ್ಚುಗಾರಿಕೆಯನ್ನು, ಗೌರವವನ್ನು ಮೋದಿಗೆ ಕೊಡಬೇಕು ಅನ್ನುವ ಕಾರಣಕ್ಕೋಸ್ಕರ, ಮೋದಿಗೆ ಚಮಚಾಗಿರಿ ಮಾಡಬೇಕು ಅನ್ನುವ ಕಾರಣಕ್ಕೋಸ್ಕರ ಮಧ್ಯಪ್ರದೇಶದ BJPಯ ಉಪಮುಖ್ಯಮಂತ್ರಿ ಜಗದೀಶ್ ದೇವ್ಡಾ ಭಾರತೀಯ ಸೇನೆಗೆ ಅಪಮಾನ ಮಾಡಿದ್ದಾರೆ. ಭಾರತೀಯ ಸೇನೆ ಹೋಗಿ ಮೋದಿ ಪಾದಕ್ಕೆ ನಮಸ್ಕರಿಸಬೇಕು ಅನ್ನೋ ರೀತಿಯಲ್ಲಿ ಮಾತನಾಡಿದ್ದಾರೆ. ಓಕೆ, ಈ 3 ಪ್ರಕರಣಗಳನ್ನು ನಾನು ನಿಮಗೆ ವಿಸ್ತರಿಸಿ ಹೇಳಿದೆ. ಫೈನಲಿ ಇಷ್ಟೊತ್ತು ಆಪರೇಷನ್ ಸಿಂಧೂರ್ ಕಾರ್ಯಾಚರಣೆ ಬಗ್ಗೆ ಹೇಳಿದ್ನಲ್ಲ, ಅದ್ರ ಬಗ್ಗೆ ಪತ್ರಿಕಾಗೋಷ್ಠಿ ಮುಖಾಂತರ ನಾವು ಏನು ಮಾಡಿದ್ವಿ ಅಂತೇಳಿ ಇಡೀ ದೇಶ ಅಭಿಮಾನ ಪಡುವಂತಹ, ಹೆಮ್ಮೆ ಪಡುವಂತಹ ವಿಷಯವನ್ನು ಹೇಳಿದಂತಹ ಕರ್ನಲ್ ಸೋಫಿಯಾ ಖುರೇಷಿ ಅವರನ್ನು ಭಯೋತ್ಪಾದಕರ ಸಹೋದರಿ ಅಂತ ಕರೆದಂತಹ BJP ನಾಯಕ, BJPಯ ಸಚಿವ ಕುನ್ವರ್ ವಿಜಯ್ ಶಾ ಮೇಲೆ ಒಂದೇ ಒಂದು ಕ್ರಮವನ್ನು ತೆಗೆದುಕೊಂಡಿಲ್ಲ, ರಾಜೀನಾಮೆಯನ್ನು ಪಡ್ಕೊಂಡಿಲ್ಲ. ನಂಬರ್ 2, ಪೆಹಲ್ಗಾಮದಲ್ಲಿ ಉಗ್ರರ ದಾಳಿ ಆಗಲಿಕ್ಕೆ, ಭಯೋತ್ಪಾದಕರು ಹತ್ಯಾಕಾಂಡವನ್ನು ಮಾಡಲಿಕ್ಕೆ ಸುಪ್ರೀಂ ಕೋರ್ಟ್ ಕೂಡ ಪರೋಕ್ಷ ಕಾರಣ ಅಂತ ಹೇಳಿದ RSS ನಾಯಕ ಜೆ ನಂದಕುಮಾರ್ ಮೇಲೆ ಇವತ್ತಿನವರೆಗೂ ಯಾವ ಕ್ರಮವೂ ಆಗಿಲ್ಲ. RSSನಲ್ಲಿ ನೋಟಿಸ್ ಕೊಡೋದು ಆ ಥರದ ಪರಿಸ್ಥಿತಿ ಏನಿಲ್ಲ, ಆದರೆ ಅವ್ರನ್ನ ಕಿತ್ತು ಬಿಸಾಕೋದಿತ್ತಲ್ಲ, ಓಕೆ, ಆ ಥರದ್ದೇನು ಕ್ರಮ ಆಗಿಲ್ಲ. ನೆಕ್ಸ್ಟ್, ಸೇನೆ ಮೋದಿಯವರ ಪಾದಕ್ಕೆ ಎರಗಬೇಕು ಅನ್ನುವಂತಹ ಅತ್ಯಂತ ನೀಚ ಹೇಳಿಕೆಯನ್ನು ನೀಡಿದಂತಹ ಮಧ್ಯಪ್ರದೇಶದ BJPಯ ಉಪಮುಖ್ಯಮಂತ್ರಿ ಜಗದೀಶ್ ದೇವ್ಡಾ ಅವ್ರ ಮೇಲೂ ಕೂಡ ಏನು ಕ್ರಮ ಆಗಿಲ್ಲ. ಅವರ ರಾಜೀನಾಮೆಯನ್ನು ಪಡ್ಕೊಂಡಿಲ್ಲ, ನೋಟಿಸ್ ನೀಡಿಲ್ಲ, ಏನೇನೂ ಆಗಿಲ್ಲ. ಹರಕಲುಬಾಯಿಯ ನಾಯಕರನ್ನ BJP ಹೀಗೆ ಪರೋಕ್ಷವಾಗಿ ಬೆಂಬಲಿಸ್ತಾನೆ ಇದೆ. ಇದೇ ರೀತಿ ಇನ್ನೊಂದು ಎಕ್ಸಾಂಪಲ್ ಹೇಳ್ತೀನಿ, ನೀವು ಕಡೆವರೆಗೂ ನೋಡಿ. ಬಟ್ ಈ ಎಕ್ಸಾಂಪಲ್ ಭಾಳ ಸೂಕ್ತ ಅಂತ ಅನಿಸುತ್ತೆ. ಏನಪ್ಪಾ ಅಂತಂದರೆ, ಇಂದಿನ ಕೇಂದ್ರ ಸರ್ಕಾರದಲ್ಲಿ ಮಂತ್ರಿ ಆಗಿದ್ದಂತಹ ಕರ್ನಾಟಕದ ಅನಂತಕುಮಾರ್ ಹೆಗಡೆ ನಾವು ಬಂದಿರೋದೇ ಸಂವಿಧಾನವನ್ನು ಬದಲಿಸಲಿಕ್ಕೆ ಅಂತ ಹೇಳಿದರು. ಇದಕ್ಕೆ ಬಹಳ ವಿರೋಧ ವ್ಯಕ್ತ ಆಗಿತ್ತು, ಟೀಕೆ ವ್ಯಕ್ತ ಆಗಿತ್ತು. ಆದರೆ ಅವ್ರ ಮೇಲೆ ಏನು ಕ್ರಮವನ್ನು ಕೈಗೊಂಡಿರಲಿಲ್ಲ BJP ಅಥವಾ RSS. ಹೀಗೆ ಯಾರೋ ಒಬ್ಬ ನಾಯಕ ತಪ್ಪಿ ಈ ರೀತಿ ಹೇಳಿಕೆಯನ್ನು ಮಾಡಿದರೆ ಅಥವಾ ನಿಲುವನ್ನು ತೆಗೆದುಕೊಂಡ್ರೆ, ಯಾರಿಗೋ ಯಾವುದೋ ಸಮುದಾಯಕ್ಕಿರ್ಬೋದು, ಸೇನೆಗಿರ್ಬೋದು, ಸರ್ಕಾರಕ್ಕಿರ್ಬೋದು, ಸುಪ್ರೀಂ ಕೋರ್ಟ್ಗಿರ್ಬೋದು, ಅದನ್ನು ಅವಮಾನಿಸುವಂತಹ, ಅಪಮಾನಿಸುವಂತಹ, ಅಪಹಾಸ್ಯ ಮಾಡುವಂತಹ ಮಾತುಗಳನ್ನು ಆಡಿದಾಗ ಆ ಪಕ್ಷದ ಮುಖ್ಯಸ್ಥರಾಗಿ ಮತ್ತು BJPಯ ಬೆನ್ನೆಲುಬಾಗಿರುವಂತಹ, ಬ್ರೈನ್ ಆಗಿರುವಂತಹ RSS ನಾಯಕರು ಕ್ರಮ ತೆಗೆದುಕೊಳ್ಬೇಕಲ್ವಾ? ಆಗ ಈ ಬೇರೆ ನಾಯಕರು ಮಾತಾಡುವಾಗ ಇನ್ನಷ್ಟು ಎಚ್ಚರದಿಂದ ಇರ್ತಾರೆ, ಇನ್ನಷ್ಟು ಸೂಕ್ಷ್ಮತೆಯಿಂದ ಮಾತನಾಡ್ತಾರೆ. ಅವತ್ತು ಅನಂತಕುಮಾರ್ ಹೆಗಡೆಯವರನ್ನು ಸುಮ್ಮನೆ ಬಿಟ್ಟಿದ್ದರಿಂದ ಇವತ್ತು ಕುನ್ವರ್ ವಿಜಯ್ ಶಾ, ಜೆ ನಂದಕುಮಾರ್ ಮತ್ತು ಜಗದೀಶ್ ದೇವ್ಡಾ ಇಂತಹ ಹರಕಲುಬಾಯಿಯ ಕೊಳಕು ಮನಸ್ಸಿನ ನಾಯಕರು ಮಾತನಾಡ್ತಿದ್ದಾರೆ. ಇದ್ರ ಬಗ್ಗೆ RSS ಮುಖ್ಯಸ್ಥ ಮೋಹನ್ ಭಾಗವತ ಅವರಾಗಲಿ ಅಥವಾ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರಾಗಲಿ ಒಂದೇ ಒಂದು ಕಾಮೆಂಟ್ ಮಾಡಿಲ್ಲ. ಈ ಮೌನವನ್ನು ಏನಂತ ಅನ್ಕೋಬೇಕು? ಮೌನಂ ಸಮ್ಮತಿ ಅಂತ ಅನ್ಕೊಳ್ಬೇಕಾ? ಇದೇ ಕಾರಣಕ್ಕೆ ನಾನು ಹೇಳಿದ್ದು, ಈ ದೇಶಕ್ಕೆ, ಭಾರತೀಯ ಸೇನೆಗೆ RSS ಮತ್ತು BJP ನಿಜವಾದ ಶತ್ರುಗಳು ಅಂತ. ಇಷ್ಟು ಹೇಳಿದ್ದೀನಿ. ನಿಮಗೆ ಅದಕ್ಕೆ ಪೂರಕವಾದಂಥ ಅಂಶಗಳನ್ನು ಕೂಡ ನಿಮ್ಮ ಮುಂದೆ ಇಟ್ಟಿದ್ದೀನಿ. ಈಗ ಯೋಚನೆ ಮಾಡಿ ಅಥವಾ ನಿರ್ಧರಿಸಿ, ನಿಜಕ್ಕೂ ಭಾರತಕ್ಕೆ RSS ಮತ್ತು BJP ನಿಜವಾದ ಶತ್ರುಗಳು ಅಥವಾ ಇಲ್ವೋ ಅಂತ. ನಿಮಗೆ ನನ್ನ ಈ ಅಭಿಪ್ರಾಯ ಸರಿ ಅಂತ ಅನಿಸಿದರೆ ಮಾತ್ರ ಸಬ್ಸ್ಕ್ರೈಬ್ ಮಾಡಿ. ನಾನು ಇದನ್ನ ದಾಷ್ಟ್ಯದಿಂದ ಹೇಳ್ತಿಲ್ಲ, ಖಚಿತವಾಗಿ ಹೇಳ್ತಿದ್ದೀನಿ. ಆ ಕಾರಣಕ್ಕೋಸ್ಕರ ನಿಮ್ಮಲ್ಲಿ ಮನವಿ ಮಾಡ್ತಿದ್ದೀನಿ. ನಿಮಗೆ ಇದಕ್ಕೆ ಸಹಮತ ಇದ್ದರೆ ಬುಗಿನಕೆರೆ ಡೈರಿಯನ್ನು ಸಬ್ಸ್ಕ್ರೈಬ್ ಮಾಡಿ, ಜೊತೆಗೆ ಲೈಕ್ ಮಾಡಿ, ಶೇರ್ ಮಾಡಿ. ವಿರೋಧ ಇದ್ದರೂ ಪರವಾಗಿಲ್ಲ, ಅಭಿಪ್ರಾಯವನ್ನು ತಿಳಿಸಿ. ನಮಸ್ಕಾರ.